ನಂದನವನಕ್ಕಿಂತ ಮಿಗಿಲಾಗಿ ತೋರುವುದು ನಂದನವನಕ್ಕಿಂತ ಮಿಗಿಲಾಗಿ ತೋರುವುದು ಮಿಗಿಲಾಗಿ ತೋರುವುದು ಅಂದವಾಗಿ ತೋರ್ಪುದು ಅಂದವಾಗಿರುವುದು ಅರರೆ ಅರರೆ ಅಂದವಾಗಿರುವುದರರೆ ಎಂದು ನೋಡಿಲ್ಲವಿ ವನವ ಬೇಳೆ ನಾನಾಗ ಎಂದು ನೋಡಿಲ್ಲ ಈ ವನವ ಬೇಳೆ ನಾನಾಗ ಎಂದನು ರುಚಿ ಬರಲು ಬೇಳೆ ನಾನಾಗ ಎಂದನು ರುಚಿ ಬರಲು ಸ್ವಲ್ಪ ನಿಲ್ಬೇಕು. ಯಾಕೆ ನಿಲ್ಲಿಸಿದೆ? ಮಾತಾಡ್ತಾ ಮಾತಾಡ್ತಾ ವೇಗವಾಗಿ ಬರುತ್ತಿದ್ದೆವು. ಅದೇ ನಮ್ಮ ತಡೆದು ನಿಲ್ಲಿಸಿದಂತ ದೃಶ್ಯ ಯಾವುದು ಗೊತ್ತಾ? ನೋಡಿದ್ರ ಏನು? ಅನಂತಿ ದೂರದಲ್ಲಿ ಒಂದು ಉಪವನ ಕಾಣ್ತಾ ಇದೆ. ಹೌದು, ಕಂಡವರ ಕಣ್ಮನವನ್ನು ಸೆಳೆಯುವಂತಹ ಸೌಂದರ್ಯದಿಂದ ಕಂಗೊಳಿಸ್ತಾ ಇದೆ. ನಾವು ಕೇಳಿದ್ದೇವೆ, ಏನು? ಸುರಪನ ನಂದನವನ ಎನ್ನುವ ಹಾಗೆ ಅದು ದೇವರು ಅತ್ಯಂತ ಸುಂದರವಾಗಿರುತ್ತಂತೆ. ಹೌದಾ? ಆದರೆ ನೋಡೋದಕ್ಕೆ ಎಲ್ರಿಗೂ ಆ ಯೋಗ ಭಾಗ್ಯ ಕೂಡಿ ಬಂದಿರುವುದಿಲ್ಲ. ನೀವಂತೂ ನೋಡಿರ್ತೀವಿ, ನಾವು ದಿನ ತಿರುಗಿದವರು. ಹಾಗಿದ್ರೆ ಆ ನಂದನವನವನ್ನು ಮೀರಿಸುವಂತಹ ಸೌಂದರ್ಯದಿಂದ ಕಂಗೊಳಿಸುವಂತಹ ಈ ಉಪವನ ಯಾರಿದ್ದು, ಯಾರು ನೆಟ್ಟು ಕಳಿಸಿದವರು ಅಂತ ದಯವಿಟ್ಟು ಹೇಳಿದ್ರೆ ಒಳ್ಳೆಯದು. ಅಂದರೆ ಈ ಹಿಂದೆ ಈ ಪ್ರದೇಶ ಎನ್ನುವುದು ಸಮುದ್ರದಲ್ಲಿ ಮುಳುಗಿದ ಭಾಗವಾಗಿದೆ. ಹೌದಾ? ಇದಕ್ಕೆ ಕುಶಸ್ಥಳಿ ಅಂತ ಹೆಸರು. ಕುಶಸ್ಥಳಿ. ಈ ಕುಶಸ್ಥಳಿಯನ್ನ ಸಮುದ್ರದಿಂದ ಮೇಲಕ್ಕೆ ಎತ್ತಿ ಸದ್ಯ ವರ್ತಮಾನದಲ್ಲಿ ದ್ವಾರಕಾ ಪಟ್ಟಣ ಎಂದು ನಿರ್ಮಾಣವಾಗಿದೆ. ಇಲ್ಲಿ ಭೂಮಿಯನ್ನ ಸೃಷ್ಟಿಸಿಕೊಂಡು ಅರಮನೆಯನ್ನ ಕಟ್ಟಿಕೊಂಡು ಈಗ